ಕೊಪ್ಪಳ ಕ್ಷೇತ್ರದಲ್ಲಿ ರಸ್ತೆಗಳು ಹಾಳು. ಸೌರಶಕ್ತಿ ಯೋಜನೆಯಿಂದ ರಸ್ತೆಗಳು ಗುಂಡಿಮಯ. 6 ತಿಂಗಳ ಹಿಂದೆ ಜಲ್ಲಿ ಹಾಕಿದ್ದಷ್ಟೇ, ಡಾಂಬರನ್ನೇ ಕಂಡಿಲ್ಲ ರಸ್ತೆಗಳು. ರಸ್ತೆಯಲ್ಲಿ ಯಮಗುಂಡಿಗಳು. ನಾವು ನೋಡ್ತಾನೆ ಇದೀವಿ ರಾಜ್ಯದಾದ್ಯಂತ ಯಾವ ರೀತಿಯ ಹದಗೆಟ್ಟೋಗಿದಾವೆ, ಕಿತ್ತೋಗಿದಾವೆ ರಸ್ತೆಗಳು ಅನ್ನುವಂಥದ್ದು. ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಅಂತಾನೆ ಗೊತ್ತಾಗಲ್ಲ. ರಸ್ತೆಲ್ ಗುಂಡಿ ಇದೆಯೋ ಅಥವಾ ಗುಂಡಿಲ್ ರಸ್ತೆ ಇದೆಯೋ ಅಂತ. ಅದೇ ರೀತಿಯಾಗಿ ರಾಜ್ಯದ ಆಲ್ಮೋಸ್ಟ್ ಬಹುತೇಕ ಕಡೆ ಇಂಥದ್ದೇ ಪರಿಸ್ಥಿತಿ. ಸೋಲಾರ್ ಯೋಜನೆಯಿಂದ ಕಷ್ಟ, ಭಾರಿ ವಾಹನಗಳಿಂದ ರಸ್ತೆ ಗುಂಡಿಗಳು, ರಸ್ತೆಗಳೆಲ್ಲ ಹಾಳಾಗೋಗಿದಾವೆ, ರಸ್ತೆಗಳು ಧೂಳುಮಯ ಆಗೋಗಿದೆ, ಸಂಚಾರನೆ ಸಂಕಷ್ಟ ಅಂತ ಪರಿಸ್ಥಿತಿ ಇದೆ. ಸೋಲಾರ್ ಯೋಜನೆಯಿಂದ ಈ ರೀತಿ ಆಗ್ತಾ ಇರುವಂಥದ್ದು. ಆ ಯೋಜನೆ ಆಗಿದ್ದಕ್ಕಲ್ಲ, ಅಲ್ಲಿ ಭಾರಿ ವಾಹನಗಳು ಓಡಾಡದಂತ ಹಿನ್ನೆಲೆಯಲ್ಲಿ ಮೊದಲೇ ತಟ್ಕೊಳ್ಳಲ್ಲ ಒಂದು ಮಳೆಗೆ. ನಮ್ಮ ರಾಜ್ಯದಲ್ಲಿ ಮಾಡುವಂತ ಕಳಪೆ ಕಾಮಗಾರಿಯಿಂದ ಕಿತ್ತೋಗುವಂತ ರಸ್ತೆಗಳು ಇನ್ನ ದೊಡ್ಡ ದೊಡ್ಡ ವೆಹಿಕಲ್ ಓಡಾಡಿದ್ರೆ ನೆಟ್ಟಿಗಿರ್ತವ, ಕಿತ್ತೋಗಿದಾವೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ. ಹಾಗಾದ್ರೆ ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿ ಆ ರೋಡಿನ ಪರಿಸ್ಥಿತಿ ಹೇಗಿದೆ, ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಸುಮಾರು 1 ವರ್ಷ ಆಯ್ತು ಸರ್. ಇದು ಬಜೆಟ್ ಇಲ್ಲ, ನಮ್ಗೆ ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಸರ್. ರೋಡ್ ಅಷ್ಟು ಕಲ್ಲೆಲ್ಲ ಕಿತ್ತಿಗೆ ಸರ್ ಹಾಕಿದಷ್ಟು. ಬಸ್ ಕೂಡ ಬಂದ್ರೆ ಬಸ್ಸಿನಿಂದ ಧೂಳು ಬರಕ ಗಾಡಿ ಬರಕ್ ಆಗ್ತಾ ಇಲ್ಲ, ಅಂತಷ್ಟು ಧೂಳು ಬರ್ತದೆ. ಕಂಕಾರ ಹಾಕಿ ಹಂಗ ಬಿಟ್ಟಿದಾರ್ರಿ, ಸೈಡ್ ಎಲ್ಲ ಹೋಗ್ಬಿಟ್ಟದ ಕಂಕಾರ ಎಲ್ಲ. ಇನ್ನ ಡಂಬರ ಹಾಕಿಲ್ರಿ, ಕಿತ್ತೆಲ್ಲ ಅಡ್ಡಾಡಕ ಇದಾರ್ರಿ. ಟೈರ್ ಅಂತೂ ಗಾಡಿ ಜಗ್ಗ ಇದಾಗದ ಒಟ್ಟು ಬಹಳ ತೊಂದ್ರೆ ಐತಿ. ಇತ್ತೀಚಿನ ದಿನಗಳಲ್ಲಿ ಕೊಪ್ಪಳ ತಾಲೂಕಿನ ರಸ್ತೆಗಳಲ್ಲಿ ಸಂಚರಿಸುವುದು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡಿದಂತೆ. ಕಳೆದ 5 ವರ್ಷಗಳಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ರಸ್ತೆಗಳು ಗುಂಡಿಮಯವಾಗಿವೆ. ಇದಕ್ಕೆ ಕಾರಣ ಕೊಪ್ಪಳದಲ್ಲಿ ಪವನ ಹಾಗೂ ಸೌರಶಕ್ತಿಗಾಗಿ ಭಾರೀ ದೊಡ್ಡ ವಾಹನಗಳ ಓಡಾಟ ಹೆಚ್ಚಾಗಿದೆ. ಕಾರ್ಖಾನೆಗಳಿಂದ ಅಧಿಕ ಪ್ರಮಾಣದ ವಸ್ತುಗಳನ್ನು ಸಾಗಿಸಬೇಕಿದೆ. ದೊಡ್ಡ ರಸ್ತೆ ಗುಂಡಿಗಳು ಬಿದ್ದಿವೆ. 6 ತಿಂಗಳ ಹಿಂದೆ ಜಲ್ಲಿ ಹಾಕಿದ್ದಷ್ಟೇ, ಆದರೆ ಈವರೆಗೂ ಡಾಂಬಾರ್ ಹಾಕಿಲ್ಲ. ಸುಮಾರು 1 ವರ್ಷ ಆಯ್ತು ಸರ್. ಎಲ್ಲ ಜನಪ್ರತಿನಿಧಿಗೆ ಎಲ್ಲ ಹೇಳಿದ್ ಸರ್, ಇದು ಲೆಟರ್ ಕೊಡ ಸರ್. ಒಂದ್ಸಲ ಇದು ಇವ್ರ ಕಾಂಟ್ರಾಕ್ಟರ್ ಬಂದ ಸರ್, ಅವ್ರಿಗೆ ಹೇಳಿ ಸರ್ ಇದು ಬಜೆಟ್ ಇಲ್ಲ, ನಮ್ಗೆ ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಸರ್. ರೋಡ್ ಅಷ್ಟು ಕಲ್ಲೆಲ್ಲ ಕಿತ್ತಿಗೆ ಸರ್ ಹಾಕಿದಷ್ಟು. ಸಾರ್ವಜನಿಕರು ಭಾಳ ಧೂಳು ಐತಿ. ಎಲ್ಲ ರೈತರಿಗೆ ಹೊಲ ಹತ್ತಿ ಗಿತ್ತಿ ಎಲ್ಲ ಸರ್ ಧೂಳು ಹೋಗಿ ಎಲ್ಲ ಲಾಸ್ ಆಗಕ್ಕಂತ. ಜಲ್ದಿ ಆಗ್ಬೇಕು ಸರ್. ಎಲ್ಲ ರೈತರಿಗೆ ತೊಂದ್ರೆ ಐತಿ. ಏನಾರ ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಕ್ಕಂತ ಸರ್. ಎಲ್ಲ ಗಾಡಿಗಳು ಎಲ್ಲ ಏನ್ ನಮ್ಗೆ ಅಡ್ಡಾಡಕ್ ಅನುಕೂಲ ಇಲ್ಲ ಸರ್ ರೈತರಿಗೆ ಏನು. ಜಲ್ಲಿ ಕಲ್ಲುಗಳಿಂದ ರೋಡಲ್ಲಿ ವಿಪರೀತ ಧೂಳು ಆವರಿಸಿದೆ. ಬೈಕ್, ಸ್ಕೂಟರ್ ಸ್ಕಿಡ್ ಆಗ್ತಿವೆ. ಕೊಪ್ಪಳ ತಾಲೂಕಿನ ಕಾಟ್ರಳ್ಳಿಯಿಂದ ಮಾದನೂರು, ಬಹುದೂರ ಬಂಡಿಯಿಂದ ಹ್ಯಾಟಿ, ಚಿಕ್ಕಬಗನಾಳದಿಂದ ಕರ್ಕಿಹಳ್ಳಿ, ಕುಣಿಕೇರಿ ಕ್ರಾಸ್ನಿಂದ ನಂದಿಬಂಡಿ, ಬಸವೇಶ್ವರ ದೇವಸ್ಥಾನ, ಹಾಗೆ ಹುಲಿಗಿಯಿಂದ ಹಿಟ್ನಾಳ, ರಘುನಾಥಹಳ್ಳಿಯಿಂದ ಬೆಳಗಟ್ಟಿ ರಸ್ತೆಗಳು ಹಾಳಾಗಿವೆ. ಜನರಿಗಂತೂ ಸಾಕಾಗಿ ಹೋಗಿದೆ. ರೋಡಿಂದ ಬಹಳ ಸಮಸ್ಯೆ ಆಗಿದೆ ಸರ್. 15 ದಿನ ಆಯ್ತು ರೋಡ್ ಮಾಡಿದನ, ಒಳ್ಳೆ ಕೇರ್ ಮಾಡ್ತಾ ಇಲ್ಲ, ನೀರು ಹೊಡಿತಾ ಇಲ್ಲ, ಆಮೇಲೆ ಇದು ರೂಲರ್ ಹೊಡಿತಾ ಇಲ್ಲ. ಇದು ಬಹಳ ಸಮಸ್ಯೆ ಆದಾಗ ಜನರಿಗೆ ಕುಂದ್ರಕ್ಕಾಗ್ತಾ ಇಲ್ಲ ಸರ್. ಬಸ್ ಸ್ಟ್ಯಾಂಡ್ ಕಡೆಯಲ್ಲಿ ಬಹಳ ಧೂಳು ಬರ್ತದೆ. ಬಹಳ ಸಮಸ್ಯೆ ಆಗಿ ಬಸ್ ಕೂಡ ಬಂದ್ರೆ ಬಸ್ಸಿನಿಂದ ಧೂಳು ಬರಕ ಗಾಡಿ ಬರಕ್ ಆಗ್ತಾ ಇಲ್ಲ, ಅಂತಷ್ಟು ಧೂಳು ಬರ್ತದೆ. ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ಕೇರ್ ಮಾಡ್ಬೇಕಂತಂದು ಕೇಳಿಕೊಡಿದ್ವಿ ಸರ್. ಇದು ಕಾಂಟ್ಯಾಕ್ಟ್ ಯಾರು ಮಾಡ್ತಾನೆ ಗೊತ್ತಿಲ್ಲ, ಪೂರ್ಣಗೊಂಡಿಲ್ಲ. ಅದು ಕಂಕಾರ ಹಾಕಿದಾರ, ಕಂಕಾರ ಹಾಕಿ ಹಂಗ ಬಿಟ್ಟಿದಾರ್ರಿ. ಅದಕ್ಕೆ ನೀರು ಕೂಡ ಹೊಡಿತಾ ಇಲ್ಲ. ಮಳೆಗೆ ಇದಾಗೈತಿ, ಅದು ಗುಂಡಿ ಬೀಳಕೈತಿ. ಅವ್ರಿ ಸೈಡ್ ಎಲ್ಲ ಹೋಗ್ಬಿಟ್ಟದವ್ ಕಂಕಾರ ಎಲ್ಲ. ಸೈಡ್ ಹೋಗಿ ವೆಹಿಕಲ್ ಅಡ್ಡಾಡ ಮುಂದೆ ಗುಂಡಿ ಬೀಳುತ್ತಾ. ನಿನ್ನ ಯಾವ್ದು ಬೇರೆ ಏನಂದಿದ್ರು, ಇಲ್ಲ ನಾವು ಈ ಬೇರೆ ಮಾಡಿಸ್ತೀವಿ ಬ್ಯಾಸಿಗೆ ಅಂದಿದ್ರು. ಬ್ಯಾಸಿಗೆ ಬಂದು ತಿರುಗಿ ಮಳೆಗಾಲ ಬಂದ್ರು ಇನ್ನ ಡಂಬರ ಹಾಕಿಲ್ರಿ. ಇವತ್ತು ಹಾಕ್ತಿವಿ ನಾಳೆ ಹಾಕ್ತಿವಿ ಅಂತ. ಎಲ್ಲಿ ಬೇಕಲ್ಲಿ ಗುಂಡಿ ಬಿದ್ದು ನೀರಿನ ಸಮಸ್ಯೆ, ನೀರು ನಿಂತು ಅಡ್ಡಾಡಕ ಭಾಳ ಸಮಸ್ಯೆ ರೀ. ಸುತ್ತ ಹಳ್ಳಿ ಒಳಗೆ ಕೂಡ ಇದೇ ಸಮಸ್ಯೆ ರೀ. ಸುಮಾರು 40 ಕಿಲೋಮೀಟರ್ ಉದ್ದದ ವಿವಿಧ ರಸ್ತೆಗಳ ಸ್ಥಿತಿ ಇದೇ ರೀತಿ ಇದೆ. ಕೋಟಿಗಟ್ಟಲೆ ಹಣ ಮಂಜೂರಾಗಿದ್ರೂ ರಸ್ತೆ ಅಭಿವೃದ್ಧಿಪಡಿಸಿಲ್ಲ. ಇದಂತ ಪೂರ ಎದಕ್ಕೆ ಬರ್ಲಾಗ ಆಯ್ತು ಬಿಡ್ರಿ. ಒಟ್ಟು ಕಿತ್ತೆಲ್ಲ ಅಡ್ಡಾಡಕ ಇದಾರಿಲ್ಲ. ಟೈರ್ ಅಂತೂ ಗಾಡಿ ಜಗ್ಗ ಇದಾಗದ ಒಟ್ಟು ಭಾಳ ತೊಂದ್ರೆ ಐತಿ. ಬೇ ಸಮಸ್ಯೆ ಐತಿ. ಮಗ್ಗಲ್ ಹೊಲ್ದವ್ರಿಗೆ ಏನೋ ಸಮಸ್ಯೆ ರೀ. ಅವ್ರ ಕಾಂಟ್ರಾಕ್ಟರ್ದವ್ರಿಗೆ ಹೇಳಿದ್ರೆ MLA ಹೇಳೋದು, ಬೇಕಾದವ್ರಿಗೆ ಹೇಳೋದು. ಇತ್ತೀಚಿನ ದಿನಗಳಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ನೆಪದಲ್ಲಿ ಡಾಂಬರ್ ಸಿಗ್ತಿಲ್ಲ ಎನ್ನಲಾಗಿದೆ. ಇದೇ ನೆಪ ಹೇಳ್ಕೊಂಡು ಎಷ್ಟು ತಿಂಗಳು ಕಾಯ್ಬೇಕೋ ಏನೋ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.